ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಸದ್ಯ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲ ಅಂತ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಕೆಲಸವನ್ನ ಸರ್ಕಾರ ಮಾಡಿದೆ. ಆರ್ಎಸ್ಎಸ್ ಹೆಸರನ್ನ ಇಲ್ಲಿ ಪ್ರಸ್ತಾಪವೇ ಮಾಡದೆ ರಾಜ್ಯ ಸರ್ಕಾರ ಜಾಣ ನಡೆಯನ್ನ ಅನುಸರಿಸಿದೆ. ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಅನ್ನೋ ಹೆಸರಲ್ಲಿ ಮೂಗುದಾರ ಹಾಕಿದೆ. ಖಾಸಗಿ ಸಂಘಟನೆ ಅಂತ ಉಲ್ಲೇಖಿಸಿರುವಂತಹ ಸರ್ಕಾರ ಸಂಘಟನೆಗಳ ಹೆಸರಲ್ಲಿ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರುವಂತಹ ತಂತ್ರವನ್ನ ಇಲ್ಲಿ ಹೆಣೆಯಲಾಗಿದೆ. ಸರ್ಕಾರಿ ಸ್ವತ್ತುಗಳ ಬಳಕೆಗೆ ಆರ್ಎಸ್ಎಸ್ಗೆ ನಿರ್ಬಂಧ, ಅನುಮತಿಯನ್ನ ಪಡೆದು ಮಾಡಬೇಕು. ಆದ್ರೆ ಇವರ ಅನುಮತಿ ಕೊಡ್ತಾರಾ? ಇವರ ಉದ್ದೇಶ ಇದ್ದಿದ್ದೇ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋ ಕಾರಣ ಆಗಿದ್ರಿಂದಾಗಿ ಅದೊಂದು ರೀತಿಯಲ್ಲಿ ಸುಮ್ಮನೆ ನೆಪ ಮಾತ್ರಕ್ಕಿದ್ದ ಹಾಗೆ ಕಾಣಿಸ್ತಿದೆ. ಹಂಗಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂತ ಆರ್ಡರ್ ಏನು ಇಲ್ಲಿಗಲ್ಲ. ಸೊ ಅದು ಅವರು ಸ್ವಲ್ಪ ಏನು ಬರೋದಕ್ಕೆ ರೂಲ್ ಬರೋದಕ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೆಂಗೆ? ನಾವೇನು BJP ಇಸ್ ನಾಟ್ ಮೈ ಟಾರ್ಗೆಟ್, ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಸೇಷನ್. ನಮ್ಮ ಇಂಟ್ರೆಸ್ಟ್ ಏನಿದೆ ಅಂದರೆ ಕರ್ನಾಟಕದ ರಾಜ್ಯದ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚು ತರಬೇಕು, ಆರ್ಥಿಕವಾಗಿ ಪ್ರಗತಿ ನಮ್ಮ ರಾಜ್ಯ ಕಾಣಬೇಕು ಅಷ್ಟೇ. ಸಂಘಟನೆಗಳು ಸೇರಿದಂತೆ ಯಾವುದೇ ಧರ್ಮ, ಎಸ್, anyone and everyone. Law is not different for different people. Thank you. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕ್ಯಾಬಿನೆಟ್ನಲ್ಲಿದೆ ಇಲ್ಲ, ನನಗೆ ಗೊತ್ತಿಲ್ಲ. ಅದು ನೋಡೋಣ, ಏನೇ ಇದ್ರೂ ನೋಡಿ, ಮಹಾರಾಷ್ಟ್ರ ಇರ್ಬೋದು, UP ಇರ್ಬೋದು, ಯಾವುದೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ ಅಷ್ಟೇ. ನೀವು ಬೆದರಿಕೆ ಹಾಕ್ತೀರ. ಪೆರಿಫೆರಲ್ ರೋಡ್ ಅಂತ ಕರೀತಾ ಇದ್ರು. ಹಿಂದೆ ಸರ್ಕಾರಗಳು ಸುಮಾರು 100 ಕಿಲೋಮೀಟರ್ಗೂ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಿದ್ರು. ಒಂದು ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ವರೆಗೂ ಅದನ್ನು ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು. ಓಕೆ, ಕ್ಯಾಬಿನೆಟ್ನ ನಿರ್ಧಾರಗಳೇನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಪ್ರೆಸ್ ನೋಟ್ನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಇದು ಮೇಜರ್ಲಿ ಇವತ್ತಿನ ಡಿಸ್ಕಷನ್ ಆಗಿರೋದು ಮತ್ತು ನಿರ್ಧಾರವನ್ನು ತೆಗೆದುಕೊಂಡಿರೋದು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳ ಅವಕಾಶ ಇಲ್ಲ ಅನ್ನುವಂತಹ ನಿರ್ಬಂಧ. ಯಾಕಿದು ಬಂತು ಆಲ್ ಆಫ್ ಅ ಸಡನ್? ಇದರ ಉದ್ದೇಶ ಏನು? ಆರ್ಎಸ್ಎಸ್ ನಿಯಂತ್ರಣ ಹಾಕಬೇಕು ಅನ್ನುವಂತಹ ವಿಚಾರವಾಗಿ ಪತ್ರವನ್ನ ಬರೆದರು ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ 100 ವರ್ಷದ ಸಂಭ್ರಮದಲ್ಲಿದೆ, ಆ ಸಂದರ್ಭವನ್ನೇ ಅವರು ಉಪಯೋಗಿಸಿಕೊಂಡು ಈ ಪತ್ರವನ್ನ ಬರೆದ್ರು. ಅದರ ಭಾಗವಾಗಿ ಇದನ್ನ ಇವತ್ತು ಮಾಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದೇನು, 2013ರಲ್ಲಿ ಶೆಟ್ಟರ್ ಮಾಡಿದ್ರಲ್ಲ, ಹಾಗಾದ್ರೆ ಅದೇನು ಇಲ್ಲಿಗಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಮಾತ್ರ ಅಲ್ಲ, ಎಲ್ರಿಗೂ ಅನ್ವಯ ಅನ್ನುವಂತಹ ವಿಚಾರವನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಈ ನಿಯಮ ಎಲ್ಲಾ ಧರ್ಮದವರಿಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಎಲ್ಲಾ ಧರ್ಮದ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಆರ್ಎಸ್ಎಸ್ ಮಾತ್ರ ಅಲ್ಲ ಅಂತ. ಮುಖ್ಯಮಂತ್ರಿಗಳು ಅದೇ ಹೇಳಿದ್ರು, ಕೇವಲ ಆರ್ಎಸ್ಎಸ್ ಕಲ್ಲ ಎಲ್ರಿಗೂ ಸೇರಿ ಮಾಡ್ಬೇಕಾಗಿ ಬರುತ್ತೆ ಅಂತ ಅದನ್ನೇ ಮಾಡಿದ್ದಾರೆ. ಆದ್ರೆ ಅನುಮತಿಯನ್ನ ಇತರೆ ಧರ್ಮೀಯರಿಗೆ ಕೊಟ್ಟು ಆರ್ಎಸ್ಎಸ್ ಕೊಡದೇ ಇದ್ದಾಗ ಆಗ ಏನಾಗುತ್ತೆ? ಆಗ ಆರ್ಎಸ್ಎಸ್ ಮಾತ್ರ ಇದು ನಿಯಂತ್ರಣಕ್ಕೆ ತಂದಿರೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತಲ್ವಾ? ಉದ್ದೇಶ ಈಡೇರಿದೆ, ನೀವು ಏನು ಮಾಡಬೇಕು ಅಂತ ಹೊರಟಿದ್ರಿ ಅದನ್ನ ಇಂಡೈರೆಕ್ಟ್ ಆಗಿ ಮಾಡಿ ಮುಗಿಸಿದ್ದೀರಿ. ಜಾಣ ನಡೆಯನ್ನ ಸರ್ಕಾರ ಅನುಸರಿಸಿದೆ. ಇಲ್ಲಿ ಉತ್ತರವನ್ನು ಕೂಡ ಅದೇ ರೀತಿಯಲ್ಲಿ ಸಚಿವರು ಕೊಟ್ಟಿದ್ದಾರೆ. ಎಲ್ರಿಗೂ ಮಾಡಿರೋದು, ಒಬ್ಬರಿಗೆ ಮಾಡಿರೋದಲ್ಲ, ಕಾನೂನು ಎಲ್ರಿಗೂ ಒಂದೇ, ಎಲ್ಲಾ ಧರ್ಮೀಯರಿಗೂ ಅನ್ವಯ ಆಗುವಂತಹ ನಿಯಮವನ್ನ ನಾವು ರೂಪಿಸಿದ್ದೀವಿ. ಹಿಂದೆ ಕೂಡ BJP ಅವಧಿಯಲ್ಲಿ ಇದನ್ನು ಜಾರಿಗೆ ತಂದಿದ್ರಲ್ಲ, ಆಗ ಯಾಕೆ ವಿರೋಧ ಮಾಡಲಿಲ್ಲ? ಆಗ ಅದನ್ನ ಒಪ್ಪಿದ್ರಲ್ವಾ? ಅದನ್ನೇ ಈಗ ಮರು ಆದೇಶ ಮಾಡ್ತಾ ಇರೋದು ಅಷ್ಟೇ ಅನ್ನೋದು ಸಚಿವರ ಮಾತಾಗಿದೆ. ಆದ್ರೆ ಇದು ಆಗೋದಕ್ಕೂ ಮೊದಲು ಇವರುಗಳ ಮಾತೇನಾಗಿತ್ತು? ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹಾಕಬೇಕು, ಅದೇ ಅಲ್ವಾ ಅವರ ಪ್ರಮುಖ ಮಾತಾಗಿದ್ದು. ಆವರಣಗಳಲ್ಲಿ ಅಥವಾ ನಾನೇನು ಸಲಹೆ ಕೊಟ್ಟಿದ್ದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವರಿಕೆ ಮಾಡಿಕೊಟ್ಟಿದೆ, ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ